ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ರವೀಶ್ KR ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ KS ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ. 75 ವರ್ಷಗಳ ಇತಿಹಾಸವನ್ನು ಹೊಂದಿರುವ IMA ಶಿವಮೊಗ್ಗ ಶಾಖೆಯಲ್ಲಿ 600ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಆರೋಗ್ಯಕರ ಸಮಾಜ ದೇಶದ ಆಸ್ತಿ. ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ, ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು, ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ IMA ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ. ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ನಮಸ್ಕಾರ. ವೆಲ್ಕಮ್ ಟು IMA ಯೂಟ್ಯೂಬ್ ಚಾನಲ್. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಇಂದಿನ ವಿಷಯ ನವಜಾತ ಮಗುವಿನ ಆರೈಕೆಯಲ್ಲಿರುವ ತಪ್ಪು ಕಲ್ಪನೆಗಳು. ಮೊದಲನೆಯ ತಪ್ಪು ಕಲ್ಪನೆ, ಹೆರಿಗೆಯಾದ ತಕ್ಷಣ ಮೂಡುವಂಥ ಮೊದಲ ಹಾಲು ಇದು ಹಳದಿ ಬಣ್ಣದ ಗಟ್ಟಿ ಹಾಲು, ಮಗುವಿಗೆ ಅಶುದ್ಧ, ಇದನ್ನು ಹಿಂಡಿ ತೆಗೆಯಬೇಕು ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ವಾಸ್ತವ ಈ ಮೊದಲ ಹಾಲು ಅಥವಾ ಮೊದಲ 3 ರಿಂದ 5 ದಿನದಲ್ಲಿ ಉತ್ಪತ್ತಿಯಾಗುವಂಥ ಹಾಲನ್ನು ಕೊಲಾಸ್ಟ್ರಮ್ ಎಂದು ಕರೆಯುತ್ತೇವೆ ಮತ್ತು ಈ ಎದೆ ಹಾಲು ಮಗುವಿಗೆ ಅತ್ಯವಶ್ಯಕ. ಈ ಹಾಲಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ರೋಗ ನಿರೋಧಕ ಪ್ರತಿಕಾಯಗಳು ಇರುತ್ತದೆ ಮತ್ತು ಲ್ಯಾಕ್ಟೋಫೆರಿನ್ ಎಂಬ ಪ್ರೋಟೀನ್ ಅಂಶ ಇರುತ್ತದೆ, ಬಿಳಿ ರಕ್ತ ಕಣಗಳಿರುತ್ತದೆ, ಖನಿಜಾಂಶಗಳಾದ ಕಾಪರ್, ಮೆಗ್ನೀಷಿಯಂ, ಜಿಂಕ್ ಅಂಶಗಳಿರುತ್ತದೆ ಮತ್ತು ವಿಟಮಿನ್ A ಹಾಗೂ ಕೆರೋಟಿನಾಯ್ಡ್ಸ್ ಇರುತ್ತದೆ. ಅಂದರೆ ಇದು ಒಂದು ಅತ್ಯಂತ ಪರಿಪೂರ್ಣವಾದ ಆಹಾರ ಮಗುವಿಗೆ ಹಾಗೂ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಹಾಗೂ ಇದು ಮಗುವಿಗೆ ಮ್ಯುಕೋನಿಯಂ ಎಂಬುವ ಒಂದು ಕಪ್ಪು ಬಣ್ಣದ ಮಲವಿಸರ್ಜನೆ ಮಾಡಲು ಲ್ಯಾಕ್ಸೇಟಿವ್ ಥರದಲ್ಲಿ ಹೆಲ್ಪ್ ಮಾಡಿಕೊಡುತ್ತೆ. ಹಾಗೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದರಿಂದ ಆರಂಭಿಕ ಹಂತದ ಹಾಲೂಡುವಿಕೆಗೆ ಅಂದರೆ ಬ್ರೆಸ್ಟ್ ಲ್ಯಾಚಿಂಗ್ ಅಂತ ಹೇಳ್ತೀವಿ ಮತ್ತು ಸಕ್ಕಿಂಗ್ ರಿಫ್ಲೆಕ್ಸ್ ಡೆವಲಪ್ ಆಗಲಿಕ್ಕೆ ಕೂಡ ಮಗುಗೆ ಸಹಾಯ ಮಾಡುತ್ತದೆ. ಇನ್ನು ಹೇಳಬೇಕಂದ್ರೆ ಇದು ತುಂಬ ಪರಿಪೂರ್ಣವಾದ ಆಹಾರವಾದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಮಗುವಿಗೆ ಕೊಡದಂತೆ ಇರಬಾರದು. ಎರಡನೆಯ ತಪ್ಪು ಕಲ್ಪನೆ, ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಬೇಕು. ನಿಜವಾಗ್ಲೂ ಹೇಳಬೇಕಂದ್ರೆ ಮಗು ತಾಯಿಯ ಗರ್ಭದಲ್ಲಿ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಮತ್ತು ವರ್ನಿಕ್ಸ್ ಎಂಬ ಒಂದು ಲೇಪನವನ್ನು ಮಗುವಿನ ಚರ್ಮದ ಮೇಲೆ ಹೊದ್ದು ಹೊರಗೆ ಬರುತ್ತದೆ ಹಾಗೂ ಅತ್ಯಂತ ಅಸುರಕ್ಷಿತವಾದ ವಾತಾವರಣಕ್ಕೆ ಅದು ಜನಿಸುತ್ತದೆ. ಆಗ ದೇವರೇ ಮಾಡಿದ ಪ್ರಕ್ರಿಯೆಯಂತೆ ಈ ಆಮ್ನಿಯಾಟಿಕ್ ಫ್ಲೂಯಿಡ್ನ ಲೇಪನ ಮಗುವಿನ ಮೈ ಮೇಲೆ 24 ಗಂಟೆಗಳು ಇದ್ದಾಗ ಮಗುವಿಗೆ ಹೊರಗಿನಿಂದ ಬರುವಂಥ ಸೋಂಕನ್ನು ತಡೆಗಟ್ಟಬಹುದು ಮತ್ತು ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ರೆಕಮೆಂಡ್ ಮಾಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹುಟ್ಟಿದ ಮಗುವಿಗೆ ಮೊದಲ 6 ರಿಂದ 24 ಗಂಟೆಗಳ ಕಾಲ ಸ್ನಾನ ಮಾಡಿಸಬಾರದು. ಮಗು ಹುಟ್ಟಿದ ತಕ್ಷಣ ಮಗುವಿನ ಬಾಯಿಗೆ ಸಕ್ಕರೆ ನೀರು, ಜೇನುತುಪ್ಪ ಅಥವಾ ಎಣ್ಣೆ ಹಾಕಬೇಕು. ಇದೊಂದು ಪದ್ಧತಿ ರೂಢಿಯಲ್ಲಿದೆ. ಆದರೆ ಇದು ಕೂಡ ಕೆಲವೊಮ್ಮೆ ಮಗುವಿಗೆ ಅತ್ಯಂತ ಅಪಾಯಕಾರಿಯಾಗಬಹುದು ಅಥವಾ ಸೋಂಕನ್ನು ತರಬಹುದು. ಹಾಗಾಗಿ ಈ ಅಭ್ಯಾಸ ಕೂಡ ಯಾವುದೇ ಕಾರಣಕ್ಕೂ ಸಲ್ಲದು. ಮಗು ಅತಿಯಾಗಿ ಅಳುತ್ತಿದೆ, ಅದಕ್ಕೆ ತಾಯಿಯ ಹಾಲು ಸಾಕಾಗುತ್ತಿಲ್ಲ, ನಾವು ಮೇಲ್ ಹಾಲು ಕುಡಿಸ್ತೀವಿ. ಇದು ಒಂದು ಬಹಳ ಹಿರಿಯರೇ ಮಾಡುವಂಥ ಒಂದು ಅತ್ಯಂತ ತಪ್ಪು ವಿಧಾನ ಅಂತ ಹೇಳಬಹುದು. ಎಲ್ಲ ಬಾರಿ ಮಗು ಅಳುವುದು ಕೇವಲ ಹಾಲಿಗಾಗಿ ಅಲ್ಲ, ಆ ಮಗುವಿಗೆ ಒಂದು ಅಸುರಕ್ಷಿತ ಭಾವನೆ ಇರಬಹುದು ಅಥವಾ ಒಂದು ಬೆಚ್ಚಗಿನ ವಾತಾವರಣ ಬೇಕಿರಬಹುದು, ಸಿಂಪಲ್ ಡಯಪರ್ ಒದ್ದೆ ಆಗಿರ್ಬೋದು. ಹೀಗಾಗಿ ಹಲವು ಕಾರಣಕ್ಕೆ ಮಗು ಅಳುತ್ತೆ. ಆದರೆ ಅದರಿಂದಾಗಿ ತಾಯಿ ಹಾಲು ಕಡಿಮೆ ಆಗಿದೆ ಅನ್ನುವ ಭಾವನೆ ತಪ್ಪು. ಹಾಗಾದರೆ ಹೇಗೆ ಗೊತ್ತಾಗುತ್ತೆ ನಮಗೆ ತಾಯಿ ಹಾಲು ಸಾಕ ಮಗುಗೆ ಇಲ್ಲ ಅನ್ನೋದು ಗೊತ್ತಾಗುವುದಾದರೂ ಹೇಗೆ? ಇಲ್ಲಿ 3 ಅಂಶವನ್ನು ಗಮನಿಸಬೇಕು. ಹುಟ್ಟಿದ ಮಗು 1 ತಿಂಗಳಲ್ಲಿ ಒಂದು 300 ರಿಂದ 500 ಗ್ರಾಮ್ನಷ್ಟು ತೂಕ ಹೆಚ್ಚಿಸಿಕೊಳ್ಳುತ್ತದೆ. ಇದನ್ನು ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿದಾಗ ನಿಮಗೆ ತಿಳುವಳಿಕೆಗೆ ಬರುತ್ತೆ. ಎರಡನೆಯದಾಗಿ ಹಾಲು ಸರಿಯಾಗಿ ಕುಡಿದ ಮಗು 1 ದಿನದಲ್ಲಿ ಕನಿಷ್ಠ 6 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತದೆ ಮತ್ತು ಮೂರನೆಯದಾಗಿ ಅದು 2 ರಿಂದ 3 ಬಾರಿಯಾದರೂ ಒಂದು ಸ್ಟಿಕ್ಕಿ ಸ್ಟೂಲ್ಸ್ ಅಂತ ಹೇಳ್ತೀವಿ, ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಬಟ್ಟೆಗೆ ಅಂಟುವಂತಹ ಒಂದು ಮಲವಿಸರ್ಜನೆಯನ್ನು ಮಾಡುತ್ತೆ ಮತ್ತು 1 ಬಾರಿ ಹಾಲು ಕುಡಿದ ಮೇಲೆ ಒಂದು 2 ರಿಂದ 3 ಗಂಟೆಗಳ ಕಾಲ ಮಗು ಆರಾಮವಾಗಿ ನಿದ್ದೆ ಮಾಡುತ್ತದೆ. ಇಷ್ಟು ಇದ್ದಾಗ ತಾಯಿಯ ಹಾಲು ಅದು ಯಾವುದೇ ಪ್ರಮಾಣದಲ್ಲಿ ಬರ್ತಿರಲಿ, 2 ರಿಂದ 3 ಗಂಟೆಗೆ ತಾಯಿಯ ಎದೆ ಹಾಲು
ತುಂಬಿಕೊಳ್ತಿರಬಹುದು, ಇಲ್ಲದೆ ಇರ್ಬೋದು. ಆದರೆ ಮಗುವಿಗೆ ಆ ಹಾಲು ಸಾಕಾಗ್ತಿದೆ ಅನ್ನೋದು ಆಗುತ್ತೆ. ಮತ್ತು ಮೇಲ್ ಹಾಲು ಕೊಡುವುದಾದರೆ ಅದನ್ನು ವೈದ್ಯರ ಒಂದು ಗಮನಕ್ಕೆ ತಂದು ಅವರು ಹೇಳಿದಂತಹ ಆಹಾರವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಹಸುವಿನ ಹಾಲು ನಿಷಿದ್ಧ. 1 ವರ್ಷದವರೆಗೂ ಮಗುವಿಗೆ ಹಸುವಿನ ಹಾಲು ಕೊಡುವಂತೆ ಇಲ್ಲ. ತಾಯಿಗೆ ಜ್ವರ ಬಂದಾಗ ಮಗುವಿಗೆ ಹಾಲು ಕೊಡಬಾರ್ದು. ಇದು ಬಹಳ ಜನರಲ್ಲಿ ಈ ಕಲ್ಪನೆ ಇದೆ. ಆದರೆ ಆ್ಯಕ್ಚುಲಿ ಇರುವುದೇನೆಂದರೆ, ತಾಯಿಗೆ ಜ್ವರ ಬಂದಾಗಲಾದ್ರೂ ತಾಯಿ ಮಗುವಿಗೆ ಕೊಡುವುದು ಕೇವಲ ಆ್ಯಂಟಿಬಾಡೀಸ್ನೇ ಹೊರತು ಜ್ವರನಲ್ಲ. ತಾಯಿಯ ಹಾಲಲ್ಲಿ ಮಗುವಿಗೆ ಹೋಗೋದು ಆ್ಯಂಟಿಬಾಡೀಸ್, ಅಂದರೆ ರೋಗ ನಿರೋಧಕ ಪ್ರತಿಕಾಯಗಳು ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಆಕೆಗೆ ಜ್ವರ ಇದ್ದಾಗ ಕೂಡ ಧೈರ್ಯವಾಗಿ ಮಗುವಿಗೆ ಹಾಲನ್ನು ಕೊಡಬಹುದು. ಅತಿಯಾದ ಶೀತ ಕೆಮ್ಮು ಇದ್ದರೆ ಮಾತ್ರ ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಇನ್ನೊಂದು ಎಂದರೆ, ಎಲ್ಲರ ಮನೆಯಲ್ಲೂ ಉದ್ಯೋಗಸ್ಥರ ಮಹಿಳೆಯರಾಗಿರೋದ್ರಿಂದ ಹಿರಿಯರಿಗೆ ಒಂದು ಅನುಮಾನ, ಮಗುವನ್ನು ಯಾವಾಗಲೂ ತಾಯಿ ಹತ್ರ ಬಿಟ್ಟರೆ ಅದು ಅಭ್ಯಾಸ ಮಾಡ್ಕೊಂಡ್ಬಿಡುತ್ತೆ, ತಾಯಿ ಎತ್ಕೊಂಡಿದ್ರೆ ನಾಳೆ ಅವರು ಕೆಲಸಕ್ಕೆ ಹೋದಾಗ ಕಷ್ಟ ಆಗುತ್ತೆ ಅಂತ. ಆದರೆ ಈ ಕಲ್ಪನೆ ತಪ್ಪು. ನವಜಾತ ಶಿಶುವಿಗೆ ಹೈಪೋಥರ್ಮಿಯಾ ಎಂಬ ಒಂದು ಸೀರಿಯಸ್ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಮಗುವನ್ನು ತಾಯಿಯ ಪಕ್ಕದಲ್ಲೇ ಮಲಗಿಸುವುದರಿಂದ ಅವಳ ಶಾಖದಿಂದ ಮಗುವಿನ ಹೈಪೋಥರ್ಮಿಯಾ ಸಮಸ್ಯೆಯನ್ನು ಅಥವಾ ಮಗುವಿನ ಶರೀರದ ತಾಪಮಾನ ಕಡಿಮೆಯಾಗುವಂಥ ಸಮಸ್ಯೆಯನ್ನು ತಡೆಗಟ್ಟಬಹುದು. ಪ್ರೀಟರ್ ಮಗುವಿಗಂತೂ ಇದನ್ನು ಕಾಂಗರು ಕೇರ್ ಅಂತ ಹೇಳ್ತಾರೆ. ಅಂದರೆ ಸ್ಕಿನ್ ಟು ಸ್ಕಿನ್, ತಾಯಿಯ ಎದೆಯ ಮೇಲೆ ಬೇರ್ ಚರ್ಮದ ಮೇಲೆ ಮಗುವನ್ನು ಹಾಕಿ ಮಲಗಿಸುವಂಥ ಒಂದು ಟ್ರೀಟ್ಮೆಂಟೇ ಕೂಡ ಫೇಮಸ್ ಆಗಿದೆ. ಮತ್ತು ಯಾವಾಗ ಮಗು ತಾಯಿಯ ಪಕ್ಕದಲ್ಲಿ ಮಲಗಿ ಬೆಳೆಯುತ್ತದಲ್ಲ, ಅಂಥ ಮಗುವಿನ ಹಾಗೂ ತಾಯಿಯ ನಡುವಿನ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ. ಇನ್ನು ಮಗುವಿಗೆ ಕಪ್ಪು ತಿಲಕ ಇಡುವುದು ಅಂತ, ಮಗುವು ದೇವರ ಸೃಷ್ಟಿ, ಮಗುವೇ ದೇವರು, ಅದಕ್ಕೆ ದೃಷ್ಟಿ ಆಗೋ ಸಾಧ್ಯತೆ ಇರೋದಿಲ್ಲ. ಆದರೆ ಬಹಳ ವರ್ಷಗಳಿಂದ ಬಂದಿರುವ ಈ ನಂಬಿಕೆ, ಅದಕ್ಕೊಂದು ಕಪ್ಪು ತಿಲಕ, ಅದು ಸಣ್ಣ ಪ್ರಮಾಣದಲ್ಲಿ ಒಂದು ಚುಕ್ಕಿ ಆಕಾರದಲ್ಲಿಟ್ಟರೆ ಬಹಳ ಓಕೆ ಅಂತ ಹೇಳ್ಬೋದು. ಆದರೆ ಅದರಲ್ಲೇ ಕಣ್ಣಿನ ಆಕಾರ ಬರೆಯೋದು, ಹುಬ್ಬಿನ ಆಕಾರ ಬರೆಯೋದು, ಕಣ್ಣೊಳಗೆ ಕಾಡಿಗೆ ಹಚ್ಚುವುದು ಮೊದಲ 3 ತಿಂಗಳಲ್ಲಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದರಲ್ಲಿರುವ ಕೆಮಿಕಲ್ಸಿಂದ ಮಗುವಿನ ಕಣ್ಣಿಗೆ ತೊಂದರೆ ಆಗಬಾರ್ದು ಅಥವಾ ಸೋಂಕಾಗಬಹುದು. ಹಾಗಾಗಿ ಈ ಅಭ್ಯಾಸವನ್ನು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬಹುದು. ಮಗುವಿನ ಅಂಗಾಂಗ ಮರ್ದಿಸುವುದು ಅಥವಾ ಮಸಾಜ್ ಅಂತ ಹೇಳ್ತೀವಿ. ಇದು ಮನೆಯಲ್ಲೇ ಕರೆಸಿ ಮಾಡಿಸ್ತಾರೆ. ಹಳ್ಳಿಯ ಕೆಲವು ಪದ್ಧತಿಗಳಲ್ಲಿ ಈಗಲೂ ಇದೆ, ಎಣ್ಣೆ ಹಚ್ಚಿ ಮಗುವಿಗೆ ಮಸಾಜ್ ಮಾಡುವುದು. ಆದರೆ ಒಂದಂದರೆ, ಮಗುವಿಗೆ ಒಂದು ಆಕಾರ ಮೂಡಿದಾಗ, ಅಂದರೆ ನಾವು 3 ತಿಂಗಳಲ್ಲೇ ಒಂದು ಸ್ಕ್ಯಾನಿಂಗ್ ಮಾಡಿದಾಗ ನೋಡ್ತೇವೆ, ಮಗು ಎಲ್ಲ ಥರದ ಎಕ್ಸಸೈಸನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ಕಲ್ತ್ಕೊಂಡು ಹೊರಗೆ ಬರುತ್ತೆ. ಆ ಮಗುವಿಗೆ ನೀವು ಒಂದಷ್ಟು ಎಣ್ಣೆ ಹಚ್ಚಿ ಆರಾಮಾಗಿ ಆಡ್ಲಿಕ್ಕೆ ಬಿಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಎಲ್ಲ ಎಕ್ಸಸೈಸು ಮಾಡ್ಕೊಳ್ಳುತ್ತೆ. ಪ್ರತಿದಿನ ಅದು ಇವತ್ತಿನಿಂದ ನಾಳೆಗೆ ಹೊಸದನ್ನು ಕಲಿಯುವ ಉಮೇದ್ನಲ್ಲೇ ಇರುವ ಮಗುವಿಗೆ ನಾವು ಹೊರಗಿನಿಂದ ಅಥವಾ ಒತ್ತಾಯಪೂರ್ವಕವಾಗಿ ಯಾವುದೇ ಎಕ್ಸಸೈಸ್ ಮಾಡಿಸುವ ಅವಶ್ಯಕತೆ ಇರುವುದಿಲ್ಲ. ಒಂದು ಹಂತದವರೆಗೆ ಈ ಎಕ್ಸಸೈಸ್ಗಳು ಅಥವಾ ಕೈಕಾಲು ಮುರಿಯೋದು ಓಕೆ ಆದರೂ ಅತಿಯಾದಾಗ ಇದು ಅಪಾಯಕಾರಿಯಾಗಿ ಸಂಭವಿಸಬಹುದು. ಕೊನೆಯದಾಗಿ ಲಸಿಕೆ. ಕೆಲವು ಲಸಿಕೆಗಳ ಬಗ್ಗೆ ಕೂಡ ತಿಳಿದವರಲ್ಲೂ ಎಜುಕೇಟೆಡಲ್ಲೂ ಕೆಲವೊಮ್ಮೆ ಅನುಮಾನಗಳಿದೆ. ಇದು ಹಾಕಿಸ್ಲೇಬೇಕಾ ಡಾಕ್ಟ್ರೆ, ಇಷ್ಟೊಂದು ಹೇಳ್ತಾರಲ್ಲ ಡಾಕ್ಟ್ರು ಅಂತ. ಆದರೆ ಈ ಲಸಿಕೆಗಳು ತುಂಬ ಪ್ರಮಾಣದಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿಯನ್ನು ಭಾಳ ಕಡಿಮೆ ಮಾಡಿದೆ. 6 ಕಿಲ್ಲರ್ ಡಿಸೀಸ್ಗೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಇದ್ದೇ ಇದೆ. ಹಾಗಾಗಿ ಲಸಿಕೆಗಳ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ. ಕಡ್ಡಾಯವಾಗಿ ವೈದ್ಯರೊಡನೆ ಸಮಾಲೋಚಿಸಿ ಯಾವ ಕಾಲಕ್ಕೆ ಮಗುವಿಗೆ ವ್ಯಾಕ್ಸಿನೇಷನ್ ಆಗಬೇಕು ಅದನ್ನು ಖಂಡಿತವಾಗಿ ಕೊಡಿಸಬೇಕು. ಸೊ ಟೇಕ್ ಹೋಮ್ ಮೆಸೇಜ್ಗೆ, ಮೊದಲು 6 ತಿಂಗಳು ತಾಯಿಯ ಹಾಲು ಮಗುವಿಗೆ ಸಂಪೂರ್ಣ ಆಹಾರ. ಆ ಸಮಯದಲ್ಲಿ ಬೇರೆ ಯಾವುದೇ ಆಹಾರದ ಅವಶ್ಯಕತೆ ಮಗುವಿಗೆ ಇರುವುದಿಲ್ಲ. ಬೆಚ್ಚನೆಯ ಹಾಗೂ ಸ್ವಚ್ಛವಾದ ವಾತಾವರಣ ಮಗುವಿನ ಬೆಳವಣಿಗೆಗೆ ಪೂರಕ. ಲಸಿಕೆಗಳು ಮಗುವಿಗೆ ಕಡ್ಡಾಯ. ವೈದ್ಯರೊಡನೆ ಸಮಾಲೋಚಿಸಿ ಎಲ್ಲ ಲಸಿಕೆಗಳನ್ನು ಮಗುವಿಗೆ ಹಾಕಿಸಬೇಕು.